ಸರ್ಕಾರ ಮಾಡಿರುವ ಗ್ಯಾರಂಟಿ ಭಾಗ್ಯಗಳು ಯಾವತ್ತೂ ನಿಲ್ಲುವುದಿಲ್ಲ. ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಭರವಸೆ. ಪಟ್ಟಣದಲ್ಲಿ ಸರ್ಕಾರಿ ಗ್ಯಾರಂಟಿ ಭಾಗ್ಯಗಳ ನೂತನ ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಗ್ಯಾರಂಟಿ ಭಾಗ್ಯಗಳು ನಿಲ್ಲುವುದಿಲ್ಲ. ವಿರೋಧ ಪಕ್ಷದವರ ಸುಳ್ಳು ವದಂತಿಗೆ ಸಾರ್ವಜನಿಕರು ತಲೆ ಕೊಡಬಾರದು. ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ 1-2 ದಿನ ತಡವಾಗಿ ಬರಬಹುದು. ಯಾಕಂದ್ರೆ ಟೆಕ್ನಿಕಲ್ ಸಮಸ್ಯೆ ಇರುತ್ತದೆ. ಅದರ ಆತಂಕ ಬೇಡ. ಅಕಸ್ಮಾತ್ ಈ ತಿಂಗಳು ಬರಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಅಥವಾ 3ನೇ ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಅವರವರ ಖಾತೆಗೆ ಸರ್ಕಾರ ಜಮಾ ಮಾಡುತ್ತದೆ. ಯಾರು ಆತಂಕ ಪಡಬೇಡಿ. ನಮ್ಮ ವಿರೋಧ ಪಕ್ಷದವರ ಸುಳ್ಳು ಮಾತಿಗೆ ಕಿವಿ ಕೊಡಬೇಡಿ. ನಾನು ನಮ್ಮ ಶಾಸಕರಿಗೆ ಎಂದು ಚಿರಋಣಿ ಆಗಿರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ನಿರ್ದೇಶಕರು ಹಾಗೂ ಮುಖಂಡರು ಇದ್ದರು. ಮತ್ತೆ ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ ಇವೇನಿದ್ದಾವೆ ಇವನ್ನ ನಾವು ಬಡವರಿಗೆ ತಲುಪಿಸುವ ಮುಖೇನ ನಮ್ಮ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮ ಏನಿದೆ, ನಮ್ಮ ಸರ್ಕಾರದ ಕಾರ್ಯಕ್ರಮ ಏನಿದೆ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಮುಖೇನ ನಾವು ಈಗಾಗಲೇ ಯಶಸ್ವಿಯಾಗಿದ್ದೇವೆ. ನುಡಿದಂತೆ ನಡೆದಂಥ ಸರ್ಕಾರ ಯಾವ್ದಾದ್ರು ಈ ದೇಶದಲ್ಲಿದ್ದರೆ ಅಂದರೆ ನಮ್ಮ ಸಿದ್ದರಾಮಣ್ಣ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಹಾಗೆ ಸಾಬೀತಾಗಿದೆ. ಸುಮಾರು ದೇಶದ ಎಲ್ಲ ರಾಜ್ಯಗಳು ಸಹ ನಮ್ಮ ಈ ರಾಜ್ಯಕ್ಕೆ ನೋಡುವ ಮುಖ್ಯ ಎಲ್ಲ ರಾಜ್ಯಗಳು ಸಹ ಬಂದು ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಸರ್ಕಾರದ ಯೋಜನೆಗಳನ್ನು ಆ ರಾಜ್ಯದ ಅವರೂ ಸಹ ಅನುಷ್ಠಾನಕ್ಕೆ ತರುವ ಒಂದು ಪ್ರಯತ್ನದಲ್ಲಿದ್ದಾರೆ. ನಾವು ಈ ಯೋಜನೆಯನ್ನು ಇವತ್ತು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖೇನ, ಮಾಧ್ಯಮದ ಮುಖೇನ ನಮ್ಮ ತಾಲೂಕಿನ ಬಡ ಜನತೆಗೆ ನಿಮ್ಮ ಮುಖೇನ ಅವರನ್ನು ಕಳಕಳಿಯಿಂದ ಮನವಿ ಮಾಡ್ತಾರೆ.